ಕೆಳಗೆ ಅವರ ಒಂದು ದೊಡ್ಡ ಪಟ್ಟಿಯೇ ಸಿಗುತ್ತದೆ. ಅಂತ 2 ಫೋಟೋ ಇವೆ. ಅವುಗಳನ್ನು ನೋಡಿದರೆ ಇವತ್ತು ಅವರನ್ನು ಗುರುತಿಸಲಿಕ್ಕೆ ಆಗ್ತಾ ಇಲ್ಲ. ಕಾಲ ಸರಿದು ಹೋಗಿದೆ. 50-60 ಜನ ವಿದ್ವಾಂಸರ ಮಧ್ಯೆ ನಮ್ಮ ಪರಮ ಗುರುಗಳು ಕೂತು ಸಿಂಹದಂತೆ ಮೆರಿತಾ ಇರುವಂತಹ ವಿದ್ವತ್ ಸಭೆಗಳ ಸಂಸ್ಮರಣೆ ಏನಿದೆ ಅದು ಮುಂದಿನ ತಲೆಮಾರಿಗೆ ಜ್ಞಾನದ ಸಂಪಾದನೆಯಲ್ಲಿ, ಜ್ಞಾನದ ವಿತರಣೆಯಲ್ಲಿ ಬಹು ದೊಡ್ಡ ಭರವಸೆಯನ್ನ ಮೂಡಿಸುವಂತಹದ್ದು. ಅಂತಹ ವಿದ್ವತ್ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಶ್ರೀರಂಗಪಟ್ಟಣದ ಶ್ರೇಷ್ಠ ಸಾಧಕರು, ವಿದ್ವಾಂಸರು, ಏನನ್ನೂ ಬಯಸದ ನಿರ್ಲಿಪ್ತರು ನಮ್ಮ ಬೆಟ್ಟದ ನಾಗರಾಜಾಚಾರ್ಯರು ಅಂತ. ಈಗ 2 ತಿಂಗಳ ಕೆಳಗೆ ಇಲ್ಲಿ ಚಕ್ರಾಬ್ಜ ಮಂಡಲ ಗೋಷ್ಠಿ ಮಾಡಿದಾಗ ಅವರ ಸ್ಮರಣೆ ಮಾಡಿದ್ವಿ. ಹಿಂದಿನ ತಿಂಗಳು ಅವರ ಮನೆ ಎದುರಿಗೆ ವ್ಯಾಸರಾಜ ಮಠದಲ್ಲಿ ಗೋಷ್ಠಿ ಮಾಡಿದ್ವಿ. ಇವತ್ತು ಅವರನ್ನು ಸ್ಮರಿಸಲಿಕ್ಕೆ ಕಾರಣ ಅವರ ಪುತ್ರರಾದಂತಹ ನಮ್ಮ ಬೆಟ್ಟದ ಶ್ರೀನಿವಾಸಾಚಾರ್ಯರು ಕುಲಪತಿ ವಿದ್ಯಾಪೀಠದಲ್ಲಿ ಅವರ ನೇತೃತ್ವದಲ್ಲಿ ಅಧ್ಯಯನವನ್ನು ಮಾಡಿ ಇಲ್ಲಿ ಬಂದಿರುವಂತಹ ಎಲ್ಲ ವಿದ್ವಾಂಸರಿಗಿಂತ ಅವರು ಹಿರಿಯರಾಗಿದ್ದಾರೆ. ಅವರನ್ನ ನಾವು ಈ ಸಭೆಗೆ ಅಭಿನಂದನಾ ಪೂರ್ವಕವಾಗಿ ಆಮಂತ್ರಿಸಿದ್ದೇವೆ. ಅದರಂತೆ ನಮ್ಮ ಶ್ರೀಮಠದ ಶಿಷ್ಯರು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ವೇದೋಜ್ಜೀವನ ಗ್ರಂಥವನ್ನ ವ್ಯಾಖ್ಯಾನಿಸಿ ಬಹಳ ದೊಡ್ಡ ಕೀರ್ತಿಯನ್ನು ಮಠಕ್ಕೆ ತಂದುಕೊಟ್ಟಿರುವವರು, ವಿನೀತರು, ನಮ್ಮ ಗುರುಗಳಿಗೆ ತುಂಬಾ ಆಪ್ತರು, ನಮಗೆ ತುಂಬಾ ಬೇಕಾಗಿರುವವರು ಮತ್ತು ಸದಾಕಾಲ ಪಾಠ, ಪ್ರವಚನ, ಪರೀಕ್ಷೆ, ವಿದ್ಯಾಪೀಠದ ವಿಶ್ವವಿದ್ಯಾಲಯದ ಎಲ್ಲ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಕೊಂಡು ನಮಗೆ ಬೇಕು ಬನ್ನಿ ಅಂತಂದ್ರೆ ಅವರು ಸಿಗೋದಿಲ್ಲ ಎನ್ನುವಷ್ಟರ ಮಟ್ಟಿಗೆ ತೊಡಗಿಸಿಕೊಂಡು ಸಾರಸ್ವತ ಸೇವೆಯನ್ನು ಮಾಡ್ತಾ ಇರೋರು ನಮ್ಮ ನಾಗರಾಜಾಚಾರ್ಯರು. ಅವರನ್ನ ಅಭಿನಂದಿಸಿ ಸಭೆಗೆ ಸ್ವಾಗತಿಸಿದ್ದೇವೆ. ನಮ್ಮ ಕೃಷ್ಣ ಓದುತ್ತಾ ಇರುವ ವಿದ್ವಾಂಸರು ಧರ್ಮಶಾಸ್ತ್ರದ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿ ಸದಾಚಾರದಲ್ಲಿ ಇದ್ದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಸ್ವಾಮಿಯ ಸೇವೆಯನ್ನ ಸದ್ಯಕ್ಕೆ ಮನೆಯೇ ಇದ್ದು ಮಾಡ್ತಾ ಮುಂದೆ ಅನೇಕ ಆಶೋತ್ತರಗಳನ್ನು ಇಟ್ಟುಕೊಂಡಿರುವವರು. ಶ್ರೀಮದ್ ಭಾಗವತದ ಸಮಗ್ರ ಪಾರಾಯಣವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಆಮಂತ್ರಣದ ಮೇರೆಗೆ. ಅಂತಹ ವಿದ್ವಾನ್ ಕೃಷ್ಣ ನುರಿತಾಯವರನ್ನು ಕೂಡ ಅಭಿನಂದನಾಪೂರ್ವಕವಾಗಿ ನಾವು ಈ ಸಭೆಗೆ ಆಮಂತ್ರಿಸಿದ್ದೇವೆ. ನಮ್ಮ ಭರವಸೆಯ ಬೆಳಕು ಯುವ ವಿದ್ವಾಂಸರು ವಿಜಯಕುಮಾರ್ ಆಚಾರ್ಯರು ಅವರನ್ನು ನಾವು ಸುಮ್ಮನೆ ಸಭಾ ನಿರ್ವಹಣೆಗೆ ಕರೆದಿದ್ದೀವಿ. ಇಲ್ಲಿ ಅವರನ್ನು ವಾದಕ್ಕೆ ಕೂಡಿಸಬೇಕು. ಅದರಲ್ಲೂ ಆಧುನಿಕವಾದ ಚರ್ಚಾಗೋಷ್ಠಿಗಳಲ್ಲಿ ಪ್ರಬಲ ಪೂರ್ವ ಪಕ್ಷವನ್ನು ಮಾಡುವಂಥವ್ರು. ಅವರಿಗೆ ಸ್ವಲ್ಪ ಲಗಾಮನ್ನು ಹಾಕ್ತಿರ್ತೀನಿ. ನಾವು ಕೇಳೋರು ಮತ್ತೆ ಎಲ್ಲರೂ ಪೂರ್ವ ಪಕ್ಷವನ್ನೇ ಸಿದ್ಧಾಂತ ಅಂದ್ಕೊಂಡು ಭ್ರಮಿತರಾಗಿ ಹೋಗುವಷ್ಟರ ಮಟ್ಟಿಗೆ ಚಂದದ ವಾಕ್ಶೈಲಿ ಉಳಿದವರು ಅವರನ್ನು ಕೂಡ ಸಭೆಗೆ ನಾವು ಆಮಂತ್ರಿಸಿದ್ದೇವೆ. ಅದರಂತೆ ನೀವು ಯಾರೂ ನಿರೀಕ್ಷಿಸದ ಆಮಂತ್ರಣ ಪತ್ರಿಕೆ ನೀವು ತಿಳಿಸದ ನಮ್ಮ ಗುರುಗಳಿಗೂ ಇನ್ನೂ ತಿಳಿಸದಲೇ ಇರುವ ನನ್ನೊಬ್ಬರಿಗೆ ಮಾತ್ರ ಉದ್ದೇಶವಿದ್ದಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ಕೃಷ್ಣಪ್ಪನವರು. ಈ ತುಂಬ ವಯಸ್ಸಿನಲ್ಲಿ ಅವರು ವಿಶ್ರಾಂತ ಜೀವನವನ್ನು ನಡೆಸ್ತಿದ್ರು ಕೂಡ ಬಾಲ್ಯದಿಂದ ವೃದ್ಧಾಪ್ಯ ಸಮೀಪಿಸುವವರೆಗೆ ಬಹಳ ಚಂದದ ವೈದ್ಯರಾಗಿ, ಸರಳ ವೈದ್ಯರಾಗಿ, ಸರ್ಕಾರಿ ವೈದ್ಯರಾಗಿ ಸಾವಿರ ಜನರ ಆಮಯವನ್ನ ಪರಿಹರಿಸುವಂತೆ ದೇವರಲ್ಲಿ ಮೊರೆ ಇಟ್ಟು ಔಷಧಿ ಕೊಟ್ಟವರು. ಈಗ ಅವರು ಹೇಳ್ತಾ ಇರುವ ಒಂದು ಮಾತನ್ನ ಕೇಳಿದ್ರೆ ನನಗೆ ಆಶ್ಚರ್ಯವಾಗುತ್ತೆ. ಅದೇನಂದ್ರೆ ನಮ್ಮ ಕಾಲದ ಔಷಧಿಗಳೇ ಸಿಗ್ಲಿಲ್ಲ, ಆದ್ದರಿಂದ ನಾನು ವೈದ್ಯಕೀಯ ಪ್ರಾಕ್ಟೀಸ್ ಅನ್ನ ನಿಲ್ಲಿಸ್ಬಿಟ್ಟೆ ಸ್ವಾಮಿ ಅಂತ. ಇಷ್ಟು ಪ್ರಾಮಾಣಿಕರು ಯಾರು ಸಿಗ್ತಾರೆ ನನಗೆ? ಹೊಸ ಔಷಧಿ ಕಲ್ತ್ಕೊಂಡು ತಿಳ್ಕೊಂಡು ಅದನ್ನು ನಾನೇ ಮಾಡ್ತೀನಿ, ನನ್ನ ಪ್ರಾಣ ಹೋಗಲು ದುಡ್ಡು ಬರ್ತಾ ಇರ್ಬೇಕು ಹೀಗೆ ಅನ್ನುವ ವೈದ್ಯರ ಸಂಖ್ಯೆಯೇ ಹೆಚ್ಚಾಗಿದೆ ಎನ್ನುವ ಆಪಾದನೆ ಬರುವಂತೆ ವೈದ್ಯ ಸಮುದಾಯದ ಬಹುಭಾಗ ಜನ ವರ್ತಿಸ್ತಾ ಇರುವಂತಹ ಈ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ನನಗೆ ತಿಳಿದ ಔಷಧಿಗಳು ಇವತ್ತು ಲಭ್ಯ ಇಲ್ಲ. ಆದ್ದರಿಂದ ನಾನು ನಿವೃತ್ತ. ಬಂದ್ರೆ ಸಲಹೆ ಹೇಳಬಲ್ಲೆ, ವೈದ್ಯರ ಹತ್ರ ಕಳಿಸಬಲ್ಲೆ. ಅದು ಬಿಟ್ಟಂತೆ ನಾನು ಇನ್ನು ಈ ವೃತ್ತಿಯನ್ನ ಮಾಡೋಲ್ಲ ಅಂತ ಒಂದು ನಿವೃತ್ತ ವಾನಪ್ರಸ್ಥಾಶ್ರಮದಂತೆ ಜೀವನವನ್ನ ನಡೆಸ್ತಾ ಇದ್ದೇವೆ. ನಮ್ಮ ಸಮೀಪದ ಕಟ್ಟೆ ಹಾಕಲಿರುವರು ಅವರ ಅದೃಷ್ಟ ಅಂತ ಅವರು ಹೇಳ್ತಾರೆ. ನಾನೇನು ಕೆಲಸ ಮಾಡಲಿಲ್ಲ, ನಾನು ಹುಡ್ಕೊಂಡು ಬಂದಷ್ಟೇ ಪ್ರಶಸ್ತಿ ಅಂತ. ಆದ್ರೆ ವಾಸ್ತವವಾಗಿ ಮೌಲ್ಯ ಇಲ್ಲದಲ್ಲಿ, ಮೌಲ್ಯ ಇದ್ರೇ ಈ ಸಮಾಜ ಗುರುತಿಸೋದು ಕಷ್ಟ ಇದೆ, ಪುರಸ್ಕಾರ ಮಾಡೋದು ಕಷ್ಟ ಇದೆ. ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಗವಾಗಿ ತುಂಗಾ ತೀರದ ಮಲೆನಾಡ ಪರಿಸರದ ಎಲ್ಲ ಪಾರಂಪರಿಕ ವೈದ್ಯರು, ಪ್ರಾಚೀನ ವೈದ್ಯರು, ಆಧುನಿಕ ವೈದ್ಯರ ಹಿರಿಯ ತಲೆಮಾರಿನ ಪ್ರತಿನಿಧಿಯಂತೆ ಇದ್ದಾರೆ. ಅವರ ಕೈಯಿಂದ ಈ ಗೋಷ್ಠಿಯನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೇವೆ ನಾವು.
ಯಾವ ಯಾವ ಕ್ಷೇತ್ರಕ್ಕೆ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತವರನ್ನ ಗುರುತಿಸಿದರೆ ಅದು ನಮ್ಮ ಗುರುಗಳಿಗೆ, ಪರಮ ಗುರುಗಳಿಗೆ ತುಂಬಾ ಪ್ರೀತಿ ಆಗ್ತದೆ. ನಾನು ಇವತ್ತು ಪೀಠಾಧಿಪತಿಯಾಗಿ ಅವರನ್ನು ಉದ್ಘಾಟಿಸಿ ಅಂತ ಹೇಳ್ತೀನಿ ಹೊರತು ನಾನು ದೀಪ ಹಚ್ಚೋಲ್ಲ. ಇವತ್ತು ಅವರ ಕೈಯಿಂದ ದೀಪವನ್ನು ಹಚ್ಚಿಸ್ತೇನೆ. ಇದಕ್ಕೆ ಕಾರಣ ಹೀಗಿದೆ. ನಮ್ಮ ಪರಮ ಗುರುಗಳಿಗೆ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ. ನನಗೆ ನೆನಪಿದೆ, ನನ್ನ ಬಾಲ್ಯದಲ್ಲಿ ಅವರ ಪಾದಪೂಜೆ ಸಂದರ್ಭದಲ್ಲಿ ಹೇಗೆ ಉತ್ಸಾಹಿ ಯುವಕರು ವೈದಿಕ ಪರಿಸರದಲ್ಲಿ ಇರ್ತಾರೆ ಆ ರೀತಿ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದೆ. ಒಬ್ಬ ಹಿರಿಯ ಯಜಮಾನರು ಪಾದಪೂಜೆ ಮಾಡಿ, ಒಂದು ನಿಮಿಷ ಸ್ವಾಮಿ, ನನ್ನ ಮಗಳು ಅಳಿಯ ಪಾದಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಆಯ್ತು ಸ್ವಾಮಿಗಳು, ಏನ್ ಮಾಡ್ತಾರೆ ನಿಮ್ಮ ಅಳಿಯ ಅಂತ ಕೇಳಿದ್ರು. ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು. ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಅಂದ್ರು. ಯಾಕೆ ಸ್ವಾಮಿ ಏನಾಯ್ತು? ಇವರು ಹೆಲ್ತ್ ಸರಿ ಇಲ್ಲಲ್ರಿ, ಆಗಿದ್ದಾರೆ, ಹೇಗಿದ್ದೀವಿ ನೋಡ್ರಿ ನಾವು ನರಸಿಂಹದೇವರ ಅನುಗ್ರಹದಿಂದ ಅಂತ ಇದ್ರು. ಆ ರೀತಿ ಪ್ರತಿಯೊಬ್ಬರಿಗೆ ಸೌಂಡ್ ಬಾಡಿ ಇರಬೇಕು, ಅದರ ಜೊತೆಗೆ ಸೌಂಡ್ ಮೈಂಡ್ ಇರಬೇಕು. ಬಂದ ಕಷ್ಟಗಳನ್ನ, ನಿಷ್ಠುರಗಳನ್ನ ಎದುರಿಸುವಂತಹ ದೈಹಿಕ ಸಾಮರ್ಥ್ಯವನ್ನೇ ನಾವು ಕಳ್ಕೊಂಡು ಹಲ್ಲಲ್ಲಿ ಬಿಟ್ಟು ಅದು ಬೇಡ, ಇದು ಬೇಡ, ಅದು ಸೇರಲ್ಲ, ಇದು ಸೇರಲ್ಲ, ಅದಾಗಲ್ಲ, ಇದಾಗಲ್ಲ ಅಂತಂದ್ರೆ ತಿನ್ನಲಿಕ್ಕೂ ಯೋಗ್ಯತೆ ಇಲ್ಲ, ತಿಳಿಲಿಕ್ಕೂ ಯೋಗ್ಯತೆ ಇಲ್ಲ ಅಂತ ಒಂದು ಬೈಯುವ ಗಾದೆ ಮಾತಿದೆ ಕನ್ನಡದಲ್ಲಿ. ಆ ರೀತಿ ಆಗೋಗಿದ್ದೀವಿ ನಾವು. ಉಪವಾಸ ಮಾಡ್ತೀರಾ, ಅದಕ್ಕೆ ಶಕ್ತಿ ಇಲ್ಲ. ಹೊಟ್ಟೆ ತುಂಬಾ ಊಟ ಮಾಡ್ತೀರಾ, ಅದಕ್ಕೂ ಶಕ್ತಿ ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ತೀರಾ, ಅದಕ್ಕೂ ಶಕ್ತಿ ಇಲ್ಲ. ಕೂತು ಕಣ್ಣು ಕೊಳೆಯೋವರೆಗೂ ಓದ್ತೀರಾ, ಅದಕ್ಕೂ ಶಕ್ತಿ ಇಲ್ಲ. ಏನು ಬಂದ್ಯೋ ಜೀವವೇ ಈ ಶರೀರದೊಳು ವ್ಯರ್ಥವಾಗಿ ಅಂತ ವಾದರಾಜ ಗುರುಸಾರ್ವಭೌಮರು ಆತ್ಮ ವಿಮರ್ಶೆಯನ್ನು ಮಾಡಿಕೊಂಡಿದ್ದ ನಮ್ಮೆಲ್ಲರಿಗಾಗಿ ರಚಿಸಿಕೊಟ್ಟಂತಹ ಕೀರ್ತನೆ ನೆನಪಾಗುತ್ತೆ ನನಗೆ. ಹಾಗೆ ನಮ್ಮ ಪರಮ ಗುರುಗಳಿಗೆ ಎಲ್ಲರ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇಟ್ಟು ನಮ್ಮ ಗುರುಗಳಿಗೆ ಯೋಗ್ಯ ಸಂತತಿಗಳೇ ನಿಂತು ಹೋಗ್ತಾ ಇವೆ. ಸಂತತಿ ಬೆಳೀಬೇಕು, ಯೋಗ್ಯರ ಸಂತತಿಗಳು, ಮಾನವ ಸಂಪನ್ಮೂಲ ಬೆಳೀಬೇಕು ಅನ್ನೋ ಕಾಳಜಿ ಇದೆ. ಆ ಎಲ್ಲ ದೃಷ್ಟಿಯಿಂದ ವಿವಿಧ ಶಾಖೆಗಳಲ್ಲಿ ವೈದ್ಯಕೀಯವನ್ನ ಅಧ್ಯಯನ ಮಾಡಿ ಜನರ ರೋಗಗಳಿಗೆ ಚಿಕಿತ್ಸೆ ನೀಡ್ತಾ, ಸ್ಪಂದಿಸ್ತಾ, ಚಿಕ್ಕ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಅಡಿ ಇಡ್ತಾ ಇರುವ ಅನೇಕ ವೈದ್ಯರನ್ನ ಇಲ್ಲಿ ನಾವು ಕರೆದಾಗ ಅವರು ಪ್ರೀತಿಯಿಂದ ಬಂದಿದ್ದಾರೆ. ಒಬ್ಬೊಬ್ಬ ವೈದ್ಯರು ಪ್ರಾಕ್ಟೀಸ್ ಮಾಡುವಂತಹ ವರ್ಕಿಂಗ್ ಡೇ ಇಲ್ಲಿಗೆ ಬರೋದು ಒಂದೇ, 10,000 ರೂಪಾಯಿಗಳನ್ನ ಕೃಷ್ಣಾರ್ಪಣ ಮಸ್ತೂತ ನೀರಿಗೆ ಹಾಕೋದು ಒಂದೇ ಅನ್ನೋದು ಗೊತ್ತಿರಬೇಕು. ಅವರು ಊರಲ್ಲಿದ್ರೆ ಅಷ್ಟು ಸಂಪಾದನೆ ಆಗ್ತಿತ್ತು. ಇವತ್ತು ಅದನ್ನೆಲ್ಲ ಬಿಟ್ಟು ಗುರುಗಳ ಸೇವೆ ಇಲ್ಲಿಗೆ ಬಂದಿದ್ದಾರೆ. ಇಂತಹ ಗೋಷ್ಠಿಯಲ್ಲಿ ನಾವು ಬರೀ ಯಾವುದೋ ಲೌಕಿಕ ವಿಚಾರವನ್ನು ಮಾತಾಡ್ತೀವಿ ಅಂತ ಅನ್ಕೋಬೇಡಿ. ಜೀವನ್ ಭದ್ರಾಣಿ ಪಶ್ಯತಿ, ಆರೋಗ್ಯ ಇದ್ರೆ ಮುಂದೆ ಸಾಧನೆ. ಆತ ಲೌಕಿಕ ವ್ಯಕ್ತಿಯೇ ಇರಲಿ, ಆಧ್ಯಾತ್ಮಿಕ ವ್ಯಕ್ತಿಯೇ ಇರಲಿ, ಆರೋಗ್ಯ ಇಲ್ಲ ಅಂದ್ರೆ ಏನೂ ಇಲ್ಲ. ದೇವರು ಕೊಟ್ಟ ಶರೀರ ಇದು, ಸಾಧನ ಶರೀರ. ಈ ಶರೀರಕ್ಕೆ ಬರಬಹುದಾದ ಆಪತ್ತುಗಳೇನು, ಆ ಆಪತ್ತುಗಳಿಗೆ ಪರಿಹಾರಗಳೇನು, ಮುನ್ನೆಚ್ಚರಿಕೆಗಳೇನು, ಅದೆಲ್ಲ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಹೇಗೆಲ್ಲ ಈಗಾಗಲೇ ಹಿರಿಯರು ಕಂಡುಕೊಂಡಿದ್ರು, ಅದು ಇಂದಿನ ಆಧುನಿಕ ವೈದ್ಯಕೀಯದ ಮೂಲಕ ಹೇಗೆ ದೃಢಗೊಳ್ತಾ ಇದೆ, ಪ್ರೂವ್ ಆಗ್ತಾ ಇದೆ ಎನ್ನುವುದನ್ನ ತೌಲನಿಕವಾಗಿ, ಕಂಪೇರಿಟಿವ್ ಆಗಿ ತಮ್ಮದೇ ಆದ ಕ್ಷೇತ್ರಗಳಿಂದ ಮಾತಾಡಲಿಕ್ಕೆ ಬಂದಿರುವ ಈ ಎಲ್ಲ ಯುವ ವೈದ್ಯರ ಪಡೆಯನ್ನ ನಮ್ಮ ಮಠದ ಮುಂದಿನ ದಿನಗಳ ಜ್ಞಾನ ಕಾರ್ಯದ ಆಧಾರ ಸ್ತಂಭಗಳು ಅಂತ ನಾನು ಭಾವಿಸುತ್ತೇನೆ. ಶೀಘ್ರದಲ್ಲೇ ನಮ್ಮ ಯೋಗ್ಯತೆಗೆ ಮೀರಿದ ವೈದ್ಯಕೀಯ ಶಿಬಿರಗಳನ್ನು ಈ ಊರಿನಲ್ಲಿ ಮಾಡಬೇಕಾಗಿದೆ. ಆ ಹೊತ್ತಿಗೆ ನಮಗೆ ಎರಡು ಜೋಡಿಸಲಿಕ್ಕೆ ಶಕ್ತಿ ಇಲ್ಲ, ಅಷ್ಟು ಜನಕ್ಕೆ ಅನ್ನ ಹಾಕಲಿಕ್ಕೆ ಶಕ್ತಿ ಇಲ್ಲ. ಆದರೆ ಬರ್ತಾ ಇರೋರು ದೊಡ್ಡ ದೊಡ್ಡ ಡಾಕ್ಟರ್ಗಳು, ವಿಶ್ವದ ವಿಖ್ಯಾತ ವೈದ್ಯರುಗಳನ್ನ ಈ ಊರಿಗೆ ಕರೆಸಿ ಈ ಸುತ್ತಮುತ್ತಲಿನ ಹಳ್ಳಿಯಲ್ಲಿರುವ ಅಮಾಯಕ ಜನರಿಗೆ ಅವರು ಆಸ್ಪತ್ರೆ ಮುಟ್ಟುವ ಧೈರ್ಯವನ್ನೇ ಮಾಡುವುದಿಲ್ಲ. ತಮ್ಮ ರೋಗಗಳನ್ನ ತಮ್ಮ ಹೊಟ್ಟೆಯಲ್ಲೇ ಬಚ್ಚಿಟ್ಕೊಂಡು ಕೊರತಾ ಇರುವವರಿಗೆ ಒಂದು ಧನ್ವಂತರಿಯ ಪ್ರಸಾದ ಸಿಗಬೇಕು ಎನ್ನುವಂತಹ ಯೋಜನೆಗಳಿವೆ ನಮ್ಮದು. ಅದೆಲ್ಲದಕ್ಕೂ ಭಗವಂತನ ಅನುಗ್ರಹ ಇರಲಿ ಅಂತ ಕೋರ್ತಾ ಈ ಗೋಷ್ಠಿಯನ್ನ ಈಗ ಉದ್ಘಾಟಿಸಬೇಕು ಅಂತ ಕೇಳ್ತೇನೆ. ಸಾಂಕೇತಿಕವಾಗಿ ಈಗ ನಮ್ಮ ಹಿರಿಯ ವಿದ್ವಾಂಸರಾದಂತಹ ಬೆಟ್ಟದ ಶ್ರೀನಿವಾಸಾಚಾರ್ಯರು, ನಾಗರಾಜಾಚಾರ್ಯರು, ನಮ್ಮ ಕೃಷ್ಣಪ್ಪನವರು ಮತ್ತು ಗೋಷ್ಠಿಯ ಅಧ್ಯಕ್ಷರಾದಂತಹ ನಮ್ಮ ಪ್ರಾಣದೇವ ಉಪಾಧ್ಯಾಯರು ಈ 2 ದೀಪಗಳಲ್ಲಿ ಇರ್ತಕ್ಕಂತಹ 4 ದೀಪಗಳಲ್ಲಿ ಒಂದೊಂದನ್ನು ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ನಮ್ಮ ಪರಮ ಗುರುಗಳ ಅಣ್ಣನ ಮೊಮ್ಮಕ್ಕಳು ಮತ್ತು ಪರಮ ಗುರುಗಳ ಕಾಲದಲ್ಲಿ ದೇವರ ಸೇವೆಯನ್ನು ಮಾಡಿ ರಘುವನ ತೀರ್ಥರ ನೆನಪಾದಾಗಲೆಲ್ಲ ಆ ಸೇವೆಯ ಕಾರಣದಿಂದಲೂ, ಹೋಲಿಕೆಯ ಕಾರಣದಿಂದಲೂ ನಮಗೆ ಮತ್ತೆ ಮತ್ತೆ ನೆನಪಿಗೆ ಬರುವಂಥ ನಮ್ಮ ಕೃಷ್ಣಾಚಾರ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು, ಶುಭವನ್ನು ಕೋರಿ
ಈ ಸಭೆ ಉದ್ಘಾಟನೆ ಆಗಲಿ ಅಂತ ಹೇಳಿ ಅಪೇಕ್ಷಿಸಿ ನಾರಾಯಣ ಸ್ಮರಣೆ ಮಾಡ್ತೀನಿ. ಇಲ್ಲಿ ಕೆಲವು ವಸ್ತುಗಳನ್ನು ದೇವರ ಎದುರಿಗೆ ಇಟ್ಟು ಸಮರ್ಪಣೆ ಮಾಡಿ ತಂದಿದ್ದೇವೆ. ಈ ವಸ್ತುಗಳು ಈ ಗೋಷ್ಠಿ ಮುಗಿಯುವವರೆಗೂ ಇಲ್ಲೇ ಇರ್ತವೆ. ಇದನ್ನೆಲ್ಲ ನೋಡಿ ಇನ್ನೇನು ಇದರ ಬಗ್ಗೆ ವಿವರಣೆ ಕೊಡೋದಿಲ್ಲ. ಈ ಒಂದೊಂದು ವಸ್ತುಗಳು ಕೂಡ ಪರಮಾತ್ಮ ನಮ್ಮ ಆರೋಗ್ಯಕ್ಕೆ ಔಷಧಿಯಾಗಿ ಇಟ್ಟಿದ್ದಾನೆ. ಇದರಿಂದ ಏನೇನು ಮಾಡಬಹುದು, ಯಾವ್ಯಾವ ರೀತಿ ಔಷಧಿ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಳಿ. ಪಕ್ಕದಲ್ಲಿರೋರಿಗೆ ಹೇಳ್ಬೋದು, ಅವ್ರ ತಲೆ ಚೆನ್ನಾಗಿ ಬರೀಲಿ ಬಿಡಬೇಡಿ. ಆದರೆ ಇತರರು ಮಾತಾಡುವಾಗ ಅಲ್ಲ, ಇತರರು ವಿಷಯ ಮಂಡನೆ ಮಾಡುವಾಗ ಅಲ್ಲ. ಉಳಿದ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಉದಾಹರಣೆಗೆ 2 ವಸ್ತುಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತೇನೆ. ಇದು ಲವಂಗ. ಈ ಲವಂಗ ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ನಿಮಗೆ ನೀವು ತಿಳ್ಕೊಳ್ಳಿ. ಪಕ್ಕದಲ್ಲಿ ಇದೊಂದು ಖಾಲಿ ಬಟ್ಲು, ಏನು ತುಂಬದಲ್ಲೇ ಬಂದಿದೆ ಅಷ್ಟೇ, ಉದ್ದೇಶಪೂರ್ವಕ ಇಟ್ಟಿದ್ದಲ್ಲ. ಇದು ತುಂಬದಲ್ಲೇ ಬಿಟ್ಟ ಪ್ರಮಾದದಿಂದ ಬಂದದ್ದು. ಆದರೆ ಭಗವದ್ ಅನುಗ್ರಹದಿಂದ ಇದು ಕೂಡ ಸಂಕೇತವನ್ನು ಸೂಚಿಸುತ್ತೆ. ಏನನ್ನು ಸೂಚಿಸುತ್ತೆ ಅಂದರೆ ಉದರದ ಕೆಲವು ಭಾಗವನ್ನು ಖಾಲಿ ಇಟ್ಕೋಬೇಕು ಸೂಚಿಸುತ್ತೆ. ಹೌದು, ಪ್ರಾಸ್ತಾವಿಕ ಭಾಷಣೆಯನ್ನು ಮಾಡಿರ್ತಕ್ಕಂಥ ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅವ್ರ ಮಾತನ್ನ ಕೇಳ್ತಾ ಇದ್ರೆ ನಮಗೆ ಇದು ಯಾವುದು ಬೇಡ, ಅವ್ರ ಮಾತನ್ನೇ ಇನ್ನಷ್ಟು ಕೇಳಿ ನಾನು ಬರ್ಬರಬೇಕು ಅನ್ನುವಷ್ಟು ಗುರುಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಇನ್ನ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಸಣ್ಣ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಇದೇ ಊರಿನ ಹತ್ತಿರದಲ್ಲಿರ್ತಕ್ಕಂಥ ಕಸಗಾರು ಎನ್ನುವಂತಹ ಊರು. ಇಲ್ಲಿ ಬಾಳಗಾರದ ಅನೇಕ ಮಂದಿ ಶಿಷ್ಯರಿರ್ತಕ್ಕಂತಹ ಆ ಊರಿನಲ್ಲಿ ಹೊಸದಾಗಿರ್ತಕ್ಕಂಥ ಶ್ರೀ ರಾಮೇಶ್ವರ ದೇವಸ್ಥಾನ ಎನ್ನುವಂತಹ ದೇವಸ್ಥಾನ. ಆ ದೇವಸ್ಥಾನದ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನ್ನೋದು 4/4/2025 ಬೆಳಿಗ್ಗೆ 10:15ಕ್ಕೆ ನಡೀತಾ ಇದೆ. ಅಂತಹ ಕಾರ್ಯಕ್ರಮಕ್ಕೆ ಗುರುಗಳನ್ನ ಕರೀಬೇಕು, ಆಹ್ವಾನ ಕೊಡಬೇಕು ಅಂತ ಹೇಳಿ ಆ ಊರಿನ ಮುಖ್ಯಸ್ಥರು, ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಗುರುಗಳಿಗೆ ಆಹ್ವಾನ ಪತ್ರಿಕೆಯನ್ನು ಸಲ್ಲಿಸಿ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಸಗಾರು ಊರಿನ ಮುಖ್ಯಸ್ಥರು ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.
ಇನ್ನು ಗುರುಗಳೇ ತಿಳಿಸಿದಂತೆ ಅವರು ಮಾಡಿರ್ತಕ್ಕಂತಹ ಸೇವೆಯನ್ನ ನಮ್ಮ ಬಾಯಿಂದಲ್ಲ, ಗುರುಗಳೇ ತಮ್ಮ ಬಾಯಿಂದ ಸಂಪೂರ್ಣವಾಗಿ ಕೃಷ್ಣಯ್ಯನವರಿಗೆ ಹೇಳಿದ್ದಾರೆ, ಕೃಷ್ಣಪ್ಪನವರಿಗೆ ಹೇಳಿದ್ದಾರೆ. ಅವರು ಒಂದು ಪುಟ್ಟ ಸಾಧನೆಯನ್ನ, ದೊಡ್ಡ ಸಾಧನೆ ಅಲ್ಲ, ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅಂತ ಹೇಳಿದ್ರೆ ನಾವು ಸಾಧನೆ ಮಾಡಬೇಕು, ನಮ್ಮನ್ನ ಎಲ್ಲ ಗುರುತಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಜಾಗದಲ್ಲಿ ಇದ್ದು ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿದ್ರೆ ಅಂತಲ್ಲ, ಪುಟ್ಟ ಹಳ್ಳಿಯಲ್ಲಿ ಇದ್ದುಕೊಂಡು ನಾವು ಸೇವೆಯನ್ನ ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಗುರುತಿಸಬೇಕು, ಯಾರು ಗುರುತಿಸಬೇಕು ಅದನ್ನ ಗುರುತಿಸಿ ಅವರಿಗೆ ಸನ್ಮಾನ ಅನ್ನೋದು ಪರಮಾತ್ಮ ಕರುಣಿಸ್ತಾನೆ ಅನ್ನಲಿಕ್ಕೆ ನಮ್ಮ ಕೃಷ್ಣಪ್ಪನವರೇ ಸಾಕ್ಷಿ. ಈ ಒಂದು ಪುಟ್ಟ ಹಳ್ಳಿಯಲ್ಲಿ, ಯಾಕಂತ ಹೇಳಿದ್ರೆ ಅಂತಹ ದೊಡ್ಡ ಡಾಕ್ಟರ್ಗಳು ಒಂದು ಸಿಟಿಗೆ ಹೋಗು ಅಂತ ಹೇಳಿದ್ರೆ ಸಾಕು, ಅವ್ರಿಗೆ ಏನೇನೆಲ್ಲ ಸಿಗ್ತದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅಷ್ಟೆಲ್ಲ ಇದ್ರೂ ಕೂಡ ಅದನ್ನ ಬಿಟ್ಟು ಈ ಒಂದು ಹಳ್ಳಿಯಲ್ಲಿ ತೀರ್ಥಹಳ್ಳಿ ಸುತ್ತಮುತ್ತ ಇದ್ದು ಇಷ್ಟು ವರ್ಷ ಸೇವೆ ಸಲ್ಲಿಸತಕ್ಕಂಥ ಆ ಕೃಷ್ಣಪ್ಪನವರಿಗೆ ಬಾಳಗಾರ ಮಠದಿಂದ ಹಾಗೂ ಗುರುಗಳಿಂದ ಅನುಗ್ರಹ ಕೃಷ್ಣಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಗೋಷ್ಠಿ ಅಧ್ಯಕ್ಷರಾಗಿ ಬಂದಿರತಕ್ಕಂತಹ ಪ್ರಾಣದೇವ ಉಪಾಧ್ಯಾಯ ಇವರಿಗೂ ಸ್ವಾಗತವನ್ನು ಕೋರ್ತಾ, ಇವರ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ ನೀವೆಲ್ಲ ಡಾಕ್ಟರ್ ಅಂತ ಹೇಳಿದ್ರೆ ಎಲ್ಲರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ, ಹಾಗೆ ಹೀಗೆ ತಿಳ್ಕೊಂಡಿದ್ರಿ. ಇನ್ನೊಂದು ಇವ್ರ ಬಗ್ಗೆ ವಿಶೇಷ ಏನಂತ ಹೇಳಿದ್ರೆ ಇವರು ಆನೆಗುಡ್ಡಿ ದೇವಸ್ಥಾನದ ಪರ್ಯಾಯ ಅರ್ಚಕರು ಹೌದು. ಕೇವಲ ಡಾಕ್ಟರ್ ಅಷ್ಟೇ ಅಲ್ಲ, ನಮ್ಮವರೇ ಆಗಿ ಅಲ್ಲಿ ಅರ್ಚನೆಯನ್ನ ಮಾಡ್ತಾ ಇಡೀ ಜನಕ್ಕೆ, ನಮ್ಮ ಬ್ರಾಹ್ಮಣ ಸಮಾಜಕ್ಕೆ, ನಮ್ಮೆಲ್ಲ ಬ್ರಾಹ್ಮಣ ಸಮಾಜಕ್ಕೆ ಕೂಡ ಉಚಿತವಾಗಿ ವೈದ್ಯವನ್ನ ಕೊಡ್ತಾ ತಾವೇ ಮನೆಯಲ್ಲಿ ಅನೇಕ ರೀತಿಯಾದ ಆಯುರ್ವೇದಿಕವಾಗಿರ್ತಕ್ಕಂಥ ಔಷಧಿಗಳನ್ನೆಲ್ಲ ತಯಾರು ಮಾಡ್ತಾ ವಿಶೇಷವಾಗಿ ನಮ್ಮ ಧರ್ಮಾಚರಣೆ, ನಮ್ಮ ಧರ್ಮನಿಷ್ಠೆ, ಏಕಾದಶಿ ಉಪವಾಸಾದಿಗಳಲ್ಲೆಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡು ನಮ್ಮ ಈ ಒಂದು ಮಾಧ್ಯಶಾಸ್ತ್ರದ ರೀತಿಯ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿಕೊಳ್ತಾ ಜನರಿಗೆ ತಮ್ಮ ವೈದ್ಯಕೀಯ ಮೂಲಕ, ಆಯುರ್ವೇದದ ಮೂಲಕ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಅಂತಹ ಪ್ರಾಣದೇವ ಉಪಾಧ್ಯಾಯರು ಈ ಒಂದು ಸಭೆಗೆ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇನ್ನು ಈ ಒಂದು ಕಾರಾಗಾರದ ಮೊದಲನೇ ವಿಷಯ ಯಾವುದು ಅಂತ ಹೇಳಿದ್ರೆ ಒಂದು ಭ್ರೂಣ ವಿಜ್ಞಾನ ಹಾಗೂ ಕಪಿಲೋಪದೇಶ ಅಂತ ಹೇಳಿದ್ರೆ ಒಂದು ಮಗು ಗರ್ಭದ ಒಳಗಡೆ ಇದ್ದಾಗ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಅನ್ನೋದಾಗ್ತದೆ, ಎಂತಹ ಕಷ್ಟಗಳನ್ನೋದು ಆ ಮಗುವಿಗೆ, ಆ ಒಂದು ಭ್ರೂಣಕ್ಕೆ ಒಳಗಡೆ ಬರ್ತದೆ ಅನ್ನೋದನ್ನೆಲ್ಲ ನಾವು ಒಂದು ವೈಜ್ಞಾನಿಕವಾಗಿ ನೋಡ್ತೇವೆ. ಇದು ವಿಜ್ಞಾನ ಬಂದದ್ದ ಆಮೇಲೆ, ಆದ್ರೆ ಇದನ್ನೇ ಕಪಿಲೋಪದೇಶ ಮೂಲಕ, ಅಂದ್ರೆ ಕಪಿಲನಾಮಕ ಪರಮಾತ್ಮ ಅನ್ನೋನು ಮುಂಚೆನೇ ನಿಮಗೆ ಪುರಾಣಗಳಲ್ಲಿ, ಭಾಗವತದಲ್ಲೆಲ್ಲ ನಮಗೆ ಅದನ್ನ ಕಾಣ್ತೇವೆ ನಾವು. ಅಂತಹ ಒಂದು ಮಗು ಹೇಳ್ತದಂತೆ ಒಳಗಡೆ ಇದ್ದಾಗ ಕಪಿಲೋಪದೇಶದಲ್ಲಿ ಏನು, ದೇಹನ್ ದೇಹ ವಿವಟೆ ಜಠರಾಗ್ನಿ ನಾಸ್ವನ್ ವಿಣ್ಮೂತ್ರ ಕೂಪ ಪತಿತೋ ಪ್ರಶತಪ್ತ ದೇಹ ಇಚ್ಛನ್ನಿತೋ ವಿವಸಿತು ಗಣಯನ್ ಸಮಾಸ ನಿರ್ವಾಸ್ಯತೆ ಕೃಪಣಧಿ ಭಗವನ್ ಕದಾನು ಅಂತ ಹೇಳಿದ್ರೆ ಆ ಹೊಟ್ಟೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಮಗು ಪರಮಾತ್ಮ ಹತ್ರ ಕೇಳ್ಕೊಳ್ತದಂತೆ, ಸ್ವಾಮಿ ಈ ಒಂದು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ನನಗೆ ಒಂದಲ್ಲ ಎರಡಲ್ಲ ಕಷ್ಟಗಳು, ಈ ಮಲಮೂತ್ರಗಳು, ತಾಯಿ ತನಗೆ ಇಷ್ಟ ಬಂದಾಗೆ ಕಹಿ ಇತ್ಯಾದಿಗಳನ್ನೆಲ್ಲ ತಿಂದು ಇಷ್ಟು ಕಷ್ಟ ನಾನು ಅನುಭವಿಸ್ತಾ ಇದ್ದೀನಿ, ಈಗ ನನ್ನನ್ನು ಬೇಗ ಹೊರಗೆ ಹಾಕುವಂತ, ಹೊರಗೆ ಹಾಕಿದ ಕೂಡಲೇ ಅದನ್ನೆಲ್ಲ ಮತ್ತೆ ಹೋಗ್ತದಂತೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಭಾಗವತದಲ್ಲಿ ಇದನ್ನೆಲ್ಲ ಹೇಳ್ತಾ ಬರ್ತಾರೆ. ಅದರಿಂದ ಇದು ವೈಜ್ಞಾನಿಕವಾಗಿ ಹೇಗೆ ಈ ಒಂದು ವಿಚಾರದಲ್ಲಿ ಭ್ರೂಣ ವಿಜ್ಞಾನ ಹಾಗೂ ಕಪಿಲೋಪದೇಶ ಈ ಎರಡನ್ನೂ ಕೂಡ ಸೇರಿಸಿಕೊಂಡು ಇದರ ಬಗ್ಗೆ ನಮಗೆ ಒಂದಿಷ್ಟು ಜ್ಞಾನವನ್ನ ತಿಳಿಸಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಕೌಸ್ತುಭ ರವರು. ಇವರು MBBS ಹಾಗೂ DNB ಗೈನಕಾಲಜಿಸ್ಟ್
ಆಗಿದ್ದಾರೆ. ಇವರಿಗೆ ಸ್ವಾಗತವನ್ನು ಕೋರ್ತಾ ಇವರು ಒಂದಿಷ್ಟು ಕಾಲ ನಮಗೆ ಅದರ ಬಗ್ಗೆ ತಿಳಿಸ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ರು. ಯಾರಿಗೆ ಕೆಳ ಕೂಡಲಿಕ್ಕೆ ಸಮಸ್ಯೆ ಇದೆ ಒಂದು ಕುರ್ಚಿ ವಯರ್ ಈ ಕಡೆ ಇದ್ರದ್ದು ಮಾತ್ರ ಡಾಕ್ಟರ್ ಚೈತ್ರಾಂಜು ಇದೀಗ ಅವರಿಗೆ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮೈಕ್ ಇಲ್ಲಿಂದ ವಿಡಿಯೋ ಯಾವಾಗ ಹೇಳ್ತೀನಿ ನಾನೇ ಆನ್ ಮಾಡಿ ಆಫ್ ಮಾಡ್ಕೊಂಡು ಮಾತಾಡ್ತೀನಿ. ಮೈಕ್ ಇಲ್ಲಿಲ್ಲ ಹತ್ತಿರ ಆಗುತ್ತೆ ಸರಿ ಒಂದೇ ಬೆತ್ತ